ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ಜೈಲು ವಾಸಿಯಾಗಿದ್ದಾರೆ. ಈ ನಡುವೆ ದರ್ಶನ್ ಯಾವುದೇ ತಪ್ಪು ಮಾಡಿಲ್ಲ, ದರ್ಶನ್ ಬಿಡುಗಡೆ ಮಾಡಿ ಈ ರೀತಿಯ ಒಂದು ಆಗ್ರಹ ಕೇಳಿ ಬಂದಿದೆ. ದರ್ಶನ್ ಯಾವುದೇ ತಪ್ಪು ಮಾಡಿಲ್ಲ, ಬಿಡುಗಡೆ ಮಾಡಿ. ದರ್ಶನ್ ಬಿಡುಗಡೆ ಮಾಡುವಂತೆ ಅಭಿಮಾನಿ ಮಾಡಿರುವಂತಹ ಆಗ್ರಹ ಇದು. ದರ್ಶನ್ ಫೋಟೋ ಹಿಡಿದು ದರ್ಶನ್ ಅಭಿಮಾನಿ ರವಿಕುಮಾರ್ ಹುಚ್ಚಾಟ ಮೆರೆದಿದ್ದಾರೆ. ಉರುಳು ಸೇವೆ ಮಾಡಲು ಮುಂದಾಗಿದ್ದವನಿಗೆ ಖಾಕಿ ಸರಿಯಾಗೇ ಕ್ಲಾಸ್ ತೆಗೆದುಕೊಂಡಿದೆ. ಇವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈತನೇ ದರ್ಶನ್ ಅಭಿಮಾನಿ. ಈತ ಉರುಳು ಸೇವೆ ಮಾಡೋದಕ್ಕೆ ಮುಂದಾಗಿದ್ದ. ಜೀ ಕನ್ನಡ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸರು ನೋಡಿ ಆ ದರ್ಶನ ಅಭಿಮಾನಿಯನ್ನ ಹ್ಯಾಕ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಅಭಿಮಾನ ಇರಬೇಕು, ಆದ್ರೆ ಅಂಧಾಭಿಮಾನ ಇರಬಾರದು. ಈಗಾಗಲೇ ದರ್ಶನ್ ಪ್ರಕರಣ ಅಂದ ಸಂದರ್ಭದಲ್ಲಿ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಅಭಿಮಾನಿ ಮಾಡಿದಂತ ಹೈಡ್ರಾಮಾ ಇದು. ಕರುನಾಡ ಯುವ ಸೇನೆ ರಾಜ್ಯಾಧ್ಯಕ್ಷ ರವಿಕುಮಾರ್, ಕರುನಾಡ ಯುವ ಸೇನೆಯ ರಾಜ್ಯಾಧ್ಯಕ್ಷ ಆಗಿದ್ದುಕೊಂಡು ಸರಿ ಯಾವುದು ತಪ್ಪು ಯಾವುದು ಅನ್ನುವಂಥ ಅರಿವಿಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ. 101 ತೆಂಗಿನಕಾಯಿಯನ್ನ ಒಡೆದು ಉರುಳು ಸೇವೆಗೆ ಯತ್ನ ಕೂಡ ಮಾಡಲಾಗಿದೆ. ಆನಂತರ ರವಿಕುಮಾರ್ನನ್ನ ಬಂಧಿಸಿ ಪೊಲೀಸ್ನವರು ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಅಭಿಮಾನ ಬೇರೆ, ಅಂಧಾಭಿಮಾನ ಬೇರೆ. ಆ ವ್ಯತ್ಯಾಸ ಕರುನಾಡ ಯುವ ಸೇನೆ ರಾಜ್ಯಾಧ್ಯಕ್ಷರಿಗಿದ್ರೆ ಬಹಳ ಉತ್ತಮ. ಅರಿವಿಲ್ಲ ಅನ್ನೋದಾದ್ರೆ ಪೊಲೀಸ್ನವರು ಅರಿವು ಮಾಡಿಸ್ತಾರೆ, ಹಾಗಾಗಿ ಬಂಧಿಸಿದ್ದಾರೆ. ಇಲ್ಲ, ನಾನು ದರ್ಶನ ಭೇಟಿ ಆಗ್ಬೇಕು ಅಂತ ಹೋಗ್ತಾ ಇದ್ದೀನಿ. ನನಗೆ ಭೇಟಿಗೆ ಆಗ್ಬೇಕಂತ ಹೇಳಿದ್ರೆ ಅವ್ರ ಮನೆಯವ್ರಿಗೆ ಮಾರ್ಗು ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ ಸರ್. ನಾನು ಅಧಿಕಾರಿಗಳ ಹತ್ರ ಪರ್ಮಿಷನ್ ತಗೊಂಡು ಕೇಳ್ಕೊಂಡು ಬನ್ನಿ ಬನ್ನಿ ಬನ್ನಿ. ಅಂದ್ರೆ ಈಗ ನೀವು ಹೊಡಿಬೇಕಂತ ಮೊದಲು ಏನಾದ್ರು ಅನುಮತಿ ತಗೊಂಡಿದ್ರ ಇಲ್ಲಿ? ಇಲ್ಲ, ನಾನು ಇಂಟೆಲಿಜೆನ್ಸ್ ಹಾಕಿದ್ದೆ. ಇಂಟೆಲಿಜೆನ್ಸ್. ಓಕೆ, ತಾವು ಎಲ್ಲಿಂದ ಬಂದಿದ್ದು ಈಗ? ಇಲ್ಲ, ನಾನು ದರ್ಶನ ಭೇಟಿ ಆಗ್ಬೇಕು ಅಂತ ಹೋಗ್ತಾ ಇದ್ದೀನಿ. ನನಗೆ ಭೇಟಿಗೆ ಆಗ್ಬೇಕಂತ ಹೇಳಿದ್ರೆ ಅವ್ರ ಮನೆಯವ್ರಿಗೆ ಮಾರ್ಗು ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ ಸರ್. ನಾನು ಅಧಿಕಾರಿಗಳ ಹತ್ರ ಪರ್ಮಿಷನ್ ತಗೊಂಡು ಕೇಳ್ಕೊಂಡು ಬನ್ನಿ ಬನ್ನಿ ಬನ್ನಿ. ಅಂದ್ರೆ ಈಗ ನೀವು ಹೊಡಿಬೇಕಂತ ಮೊದಲು ಏನಾದ್ರು ಅನುಮತಿ ತಗೊಂಡಿದ್ರ ಇಲ್ಲಿ? ಇಲ್ಲ, ನಾನು ಇಂಟೆಲಿಜೆನ್ಸ್ ಹಾಕಿದ್ದೆ. ಇಂಟೆಲಿಜೆನ್ಸ್. ಓಕೆ, ತಾವು ಎಲ್ಲಿಂದ ಬಂದಿದ್ದು ಈಗ? ಇಲ್ಲಿ ಅಪಮಾನ ಯಾವೆಲ್ಲ ವಿಚಾರಕ್ಕೆ ಆಗ್ತಿದೆ ಅಂತ ಹೋಗೋಣ. ಕರುನಾಡ ಯುವ ಸೇನೆ ಆ ಸಂಘ ಕಟ್ಕೊಂಡು ಆ ಸಂಘದಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ನಿರ್ಣಯ ಮಾಡಬೇಕಾಗಿರುವಂತ ರಾಜ್ಯಾಧ್ಯಕ್ಷ, ಆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ಸ್ವಲ್ಪ ಅರಿವಿತ್ತುಕೊಂಡು ನಡ್ಕೊಳ್ಬೇಕಾಗತ್ತೆ. ಅಂತ ಅರಿವು ಈ ರಾಜ್ಯಾಧ್ಯಕ್ಷರಿಗಿದ್ದ ಹಾಗೆ ಕಾಣ್ತಾ ಇಲ್ಲ. ನೋಡಿ, ಆ ದರ್ಶನ್ ಫೋಟೋನ ಕುತ್ತಿಗೆಗೆ ನೇತ್ ಹಾಕೊಂಡ್ಬಿಟ್ಟು ತೆಂಗಿನಕಾಯಿ ಹೊಡೆದು ಉರುಳು ಸೇವೆ ಮಾಡೋದಕ್ಕೆ ಮುಂದಾಗಿದ್ದಂತಹ ಈ ರವಿಕುಮಾರ್ಗೆ ಪೊಲೀಸ್ನವರು ಬಂಧಿಸಿ ಪಾಠ ಕಲಿಸುವಂತಹ ಬೆಳವಣಿಗೆ ಅಂತೂ ನಡೆದಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ನಟ ದರ್ಶನ್ 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ. ಹಾರ್ಡ್ಲಿ ಒಂದ್ 2-3 ದಿವಸದಲ್ಲಿ ಫೈನಲ್ FSL ರಿಪೋರ್ಟ್ ಬರುತ್ತೆ. ಹೈದರಾಬಾದ್ನಿಂದ CFSL ರಿಪೋರ್ಟ್ ಬರುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆಯ ಪ್ರಕ್ರಿಯೆ ಆರಂಭ ಆಗಿದೆ. ಅಷ್ಟರಲ್ಲೇ ನೋಡಿ, ಅಭಿಮಾನಿಗಳ ಅಭಿಮಾನ ಯಾವ ರೀತಿ ಇದೆ. ಇದನ್ನ ಅಭಿಮಾನ ಅನ್ಬೇಕು, ಏನನ್ಬೇಕು ನಿಜಕ್ಕೂ ಅರ್ಥ ಆಗೋದಿಲ್ಲ. ಜೀ ಕನ್ನಡ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನ ಗಮನಿಸ್ತಾ ಇದ್ದೀರಿ. ದರ್ಶನ್ ತಪ್ಪು ಮಾಡಿಲ್ಲ, ಅವ್ರನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ಅಭಿಮಾನಿಯ ಆಗ್ರಹದ ಹುಚ್ಚಾಟ ಇದು. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.